द्वितीयोऽध्यायः। सूत उवाच अथान्यस्यं प्रवक्ष्यामि कृतं येन पुरा द्विज कश्चित् काशीपुरे रम्ये ह्यासीद् विप्रोति निर्धनः क्षुद्रभ्यां व्याकुलो भूत्वा नित्यं बभ्राम भूतले दुःखितं ब्राह्मणं दृष्ट्वा भगवान् ब्राह्मणप्रियः। ಸೂತ ಪೌರಾಣಿಕರು ಹೇಳುತ್ತಾರೆ, ಕಾಶಿ ಪಟ್ಟಣದಲ್ಲಿ ಬಹಳ ಬಡವನಾದ ಬ್ರಾಹ್ಮಣನೊಬ್ಬನಿದ್ದ. ಉತ್ತಮ ಗುಣಶಾಲಿಯಾದ ಅವನು ಹಸಿವೆ ಬಾಯಾರಿಕೆಗಳಿಂದ ನರಳುತ್ತಾ ಭಿಕ್ಷೆ ಬೇಡುತ್ತಾ ಯಾವಾಗಲೂ ಅತ್ತಿತ್ತ ಅಲೆಯುತ್ತಿದ್ದನು. ದುಃಖಿಯಾದ ಆ ಬ್ರಾಹ್ಮಣನನ್ನು ಕಂಡು ಧರ್ಮಾತ್ಮರಾದ ಬ್ರಾಹ್ಮಣರನ್ನು ಪ್ರೀತಿಸುವ ಮಹಾವಿಷ್ಣುವು ಒಂದು ದಿನ ಓರ್ವ ವೃದ್ಧ ಬ್ರಾಹ್ಮಣನ ಆಕಾರದಿಂದ ಆ ಬ್ರಾಹ್ಮಣನಿಗೆ ಕಾಣಿಸಿಕೊಂಡು, ಎಲೆ ಬ್ರಾಹ್ಮಣನೇ, ನೀನೇಕೆ ಹೀಗೆ ದುಃಖಿಸುತ್ತಾ ಯಾವಾಗಲೂ ತಿರುಗಾಡುತ್ತಿರುವಿ? ನಿನಗಿರುವ ಕಷ್ಟವೇನು, ದುಃಖವೇನು, ನನ್ನೊಡನೆ ಹೇಳು ಎಂದು ಕೇಳಿದನು. ಆಗ ಬ್ರಾಹ್ಮಣನು, ನಾನೋರ್ವ ದರಿದ್ರ ಬ್ರಾಹ್ಮಣನು, ಭಿಕ್ಷೆ ಬೇಡುತ್ತಾ ಊರೂರು ಸುತ್ತುತ್ತಿದ್ದೇನೆ. ನನ್ನ ಬಡತನವನ್ನು ಹೋಗಲಾಡಿಸುವುದಕ್ಕೆ ಉಪಾಯವೇನಾದರೂ ನಿನಗೆ ತಿಳಿದಿದ್ದರೆ ಕೃಪೆಯಿಟ್ಟು ಹೇಳು ಎಂದು ದೈನ್ಯದಿಂದ ಪ್ರಾರ್ಥಿಸಿದನು. ಅದಕ್ಕೆ ವೃದ್ಧ ಬ್ರಾಹ್ಮಣನ ರೂಪದಲ್ಲಿದ್ದ ಭಗವಂತನು, ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣ ಸ್ವರೂಪಿಯಾದ ವಿಷ್ಣುವನ್ನು ಸತ್ಯನಾರಾಯಣ ವ್ರತವನ್ನು ಆಚರಿಸುವುದರ ಮೂಲಕ ನೀನು ಆರಾಧಿಸು. ಈ ವ್ರತವನ್ನು ಆಚರಿಸಿದವನಿಗೆ ಸಕಲ ಇಷ್ಟಾರ್ಥವೂ ಸಿದ್ಧಿಯಾಗುವುದು, ಎಲ್ಲ ದುಃಖಗಳು ಪರಿಹಾರವಾಗುವುದು ಎಂದು ಹೇಳಿ ಸತ್ಯನಾರಾಯಣ ವ್ರತ ಮಾಡುವ ಎಲ್ಲ ವಿಧಿ ವಿಧಾನಗಳನ್ನು ವಿವರವಾಗಿ ವರ್ಣಿಸಿ ತಿಳಿಸಿ ಅಲ್ಲಿಯೇ ಅಂತರ್ಧಾನವಾದ. ವೃದ್ಧ ಬ್ರಾಹ್ಮಣನ ಮಾತನ್ನು ಕೇಳಿ ಆ ಬಡ ಬ್ರಾಹ್ಮಣನು, ಇಂತಹ ಶ್ರೇಷ್ಠವಾದ ಒಂದು ವ್ರತ ಇರುವುದಾದರೆ ನಿಶ್ಚಯವಾಗಿಯೂ ನಾನದನ್ನು ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ಆ ರಾತ್ರಿ ಮಲಗಿದನು. ಆದರೆ ಮರುದಿನ ಸತ್ಯನಾರಾಯಣ ಪೂಜೆ ಮಾಡಬೇಕೆಂಬ ತವಕದಲ್ಲಿದ್ದ ಆತನಿಗೆ ಆ ರಾತ್ರಿ ನಿದ್ರೆಯೇ ಬರಲಿಲ್ಲ. ಬೆಳಗಾದಾಗ ಅವನು ಈ ದಿನ ಸಿಕ್ಕಿದ ಭಿಕ್ಷೆಯಿಂದ ಹೇಗಾದರೂ ಪೂಜೆಯನ್ನು ಮಾಡುವೆನೆಂದು ಆಲೋಚಿಸಿ ಭಿಕ್ಷಾಟನೆಗೆ ಹೊರಟನು. ಅಂದು ದೈವಾನುಗ್ರಹದಿಂದ ಅವನಿಗೆ ಹೋದಲ್ಲೆಲ್ಲ ಕೈ ತುಂಬ ಬಗೆ ಬಗೆಯಾದ ಭಿಕ್ಷೆ ಸಿಕ್ಕಿತು. ಹಾಗೇ ಸಿಕ್ಕಿದ ದ್ರವ್ಯದಿಂದ ಅವನು ಭಕ್ತಿಪೂರ್ವಕವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿಕೊಂಡ. ಈ ವ್ರತದ ಪ್ರಭಾವದಿಂದ ಅವನ ದುಃಖ ದಾರಿದ್ರ್ಯವೆಲ್ಲವೂ ನಾಶವಾಯಿತು. ಸಕಲ ಸಂಪತ್ತುಗಳು ಅವನಿಗೆ ಒದಗಿ ಬಂದವು. ಇದರಿಂದ ಮತ್ತಷ್ಟು ಸಂತುಷ್ಟನಾದ ಆ ವಿಪ್ರನು ಪ್ರತಿ ತಿಂಗಳಿನಲ್ಲೂ ತಪ್ಪದೆ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಸರ್ವ ಪಾಪಗಳಿಂದಲೂ ಮುಕ್ತನಾಗಿ ಕೊನೆಗೆ ಮೋಕ್ಷವನ್ನು ಪಡೆದನು. ಹೀಗೆ ಯಾವ ಮನುಷ್ಯನು ಈ ವ್ರತವನ್ನು ಆಚರಿಸುತ್ತಾನೋ ಅವನ ಸರ್ವ ದುಃಖಗಳು ಪರಿಹಾರವಾಗುವುದು. ಹೀಗೆ ಭಗವಾನ್ ಆದಿನಾರಾಯಣನು ಸ್ವತಃ ನಾರದ ಮುನಿಗಳಿಗೆ ಹೇಳಿದ ಯಾವತ್ತೂ ವಿಚಾರವನ್ನು, ಎಲೆ ಶೌನಕಾದಿ ಮಹರ್ಷಿಗಳೇ, ನಿಮಗೆ ನಾನು ವಿವರವಾಗಿ ಹೇಳಿದ್ದೇನೆ. ಇನ್ನೇನಾದರೂ ಕೇಳಬೇಕೆಂಬ ಅಭಿಲಾಷೆ ಇದ್ದರೆ ತಿಳಿಸಿರಿ ಎಂದು ಹೇಳಿ ಸೂತ ಪೌರಾಣಿಕರು ಸುಮ್ಮನೆ. ಇಷ್ಟನ್ನು ಕೇಳಿ ಮುಂದೆಯೂ ಇಂತಹ ಪುಣ್ಯ ಕಥೆಗಳನ್ನು ಕೇಳಬೇಕೆಂಬ ಕುತೂಹಲದಿಂದ ಋಷಿಗಳು, ಮಹಾನುಭಾವ, ಆ ಬ್ರಾಹ್ಮಣನಿಂದ ಈ ವ್ರತದ ವಿಚಾರವನ್ನು ನಂತರ ಯಾರು ತಿಳಿದುಕೊಂಡರು, ಯಾರು ಈ ಪುಣ್ಯ ವ್ರತವನ್ನು ಮಾಡಿದರು, ಅವರಿಗೆ ಎಂತೆಂಥ ಫಲ ಸಿಕ್ಕಿದವು, ಈ ಎಲ್ಲ ವಿಚಾರಗಳನ್ನು ತಿಳಿಯಬೇಕೆಂಬ ಶ್ರದ್ಧೆ ನಮಗೆ ಉಂಟಾಗಿದೆ. ದಯದೋರಿ ಅದೆಲ್ಲವನ್ನು ಹೇಳು ಎಂದು ಕೇಳಿದರು. ಆಗ ಸೂತ ಪೌರಾಣಿಕರು ಮುಂದಿನ ಕಥೆಯನ್ನು ಹೇಳುತ್ತಾರೆ. ಎಲೆ ಮುನಿಗಳೇ, ಈ ವ್ರತವನ್ನು ಮಾಡಿ ಬೇಕಾದ ಫಲಗಳನ್ನು ಪಡೆದವರ ಕಥೆಯನ್ನು ಹೇಳುತ್ತೇನೆ ಕೇಳಿ. ಒಂದು ದಿನ ಎಂದಿನಂತೆ ಆ ಬ್ರಾಹ್ಮಣನು ತನ್ನ ಬಂಧು ಬಾಂಧವರನ್ನೆಲ್ಲ ಆಮಂತ್ರಿಸಿ ಪೂಜೆಗೆ ಬೇಕಾದ ಸಮಸ್ತ ವಸ್ತುಗಳನ್ನು ಸಂಗ್ರಹಿಸಿ ತನ್ನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದಾಗ ಅಲ್ಲಿಗೆ ಕಟ್ಟಿಗೆ ಮಾರುವವನೊಬ್ಬನು ಅಲ್ಲಿಗೆ ಬಂದನು. ಕಟ್ಟಿಗೆಯ ಹೊರೆಯನ್ನು ಹೊರಗೆ ಇಳಿಸಿ ಬಾಯಾರಿದ ಅವನು ಆ ಬ್ರಾಹ್ಮಣನ ಮನೆಯೊಳಗೆ ಬಂದನು. ಪೂಜೆ ಮಾಡುತ್ತಿರುವ ಬ್ರಾಹ್ಮಣನೊಡನೆ, ಸ್ವಾಮಿ, ಇದೆಂತಹ ಪೂಜೆಯನ್ನು ನೀವು ಮಾಡುತ್ತಿದ್ದೀರಿ? ಇದರ ಹೆಸರೇನು? ಇದನ್ನು ಮಾಡಿದರ ಫಲವೇನು ಎಂದು ಕೇಳಿದನು. ಅದಕ್ಕೆ ಬ್ರಾಹ್ಮಣನು, ಅಯ್ಯ, ನಾವು ಬಯಸಿದ ಎಲ್ಲ ಫಲಗಳನ್ನು ಕೊಡುವ ಈ ಪೂಜೆಯನ್ನು ಸತ್ಯನಾರಾಯಣ ವ್ರತವೆಂದು ಕರೆಯುತ್ತಾರೆ. ಬಡವನಾಗಿದ್ದ ನಾನು ಈ ವ್ರತವನ್ನು ಮಾಡಲು ಆರಂಭಿಸಿದ ಮೇಲೆ ನನ್ನ ಬಡತನವೆಲ್ಲವೂ ಮಾಯವಾಯಿತು. ಮಾತ್ರವಲ್ಲ, ಸಮಸ್ತ ಸುಖ ಸಂಪತ್ತು ಧನ ಧಾನ್ಯಾದಿಗಳು ಸಮೃದ್ಧಿಯಾಗಿ ನನಗೆ ಒದಗಿ ಬಂದವು ಎಂದು ಹೇಳಿದರು. ಬ್ರಾಹ್ಮಣನ ಮಾತನ್ನು ಕೇಳಿ ಕಟ್ಟಿಗೆ ವ್ಯಾಪಾರಿಯು ಇಂತಹ ಪ್ರಭಾವವುಳ್ಳ ಸತ್ಯನಾರಾಯಣ ದೇವರನ್ನು ಮನಸ್ಸಿನಲ್ಲಿ ವಂದಿಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಾನೆ. ಮರುದಿನ ಕಟ್ಟಿಗೆಯ ಹೊರೆಯನ್ನು ತಲೆ ಮೇಲೇರಿಸಿ, ಈ ದಿನ ಈ ಕಟ್ಟಿಗೆಯ ಮಾರಾಟದಿಂದ ಎಷ್ಟು ಹಣ ದೊರೆಯುತ್ತದೆಯೋ ಅದೆಲ್ಲವನ್ನು ವಿನಿಯೋಗಿಸಿ ನಾನು ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವೆನೆಂದು ಸಂಕಲ್ಪಿಸಿ ಬಹಳ ಮಂದಿ ಧನಿಕರು ವಾಸಿಸುತ್ತಿರುವ ಪಟ್ಟಣಕ್ಕೆ ವ್ಯಾಪಾರಕ್ಕಾಗಿ ತೆರಳಿದನು. ಆ ದಿನ ಅವನ ಸೌದೆಗೆ 1ಕ್ಕೆ 2ರಷ್ಟು ಲಾಭ ದೊರೆಯಿತು. ಸಂತುಷ್ಟನಾದ ಅವನು ಪೇಟೆಯಿಂದ ಬಾಳೆಹಣ್ಣು, ಗೋಧಿ ಹಿಟ್ಟು, ಸಕ್ಕರೆ, ಹಾಲು, ತುಪ್ಪ ಮೊದಲಾದವುಗಳನ್ನು ತೆಗೆದುಕೊಂಡು ತನ್ನ ಮನೆಗೆ ಬಂದನು. ತನ್ನ ಬಂಧು ಮಿತ್ರರನ್ನೆಲ್ಲ ಆಮಂತ್ರಿಸಿ ತನ್ನಿಂದ ಸಾಧ್ಯವಾದ ರೀತಿಯಲ್ಲಿ ವೈಭವದಿಂದ ವಿದ್ಯುಕ್ತವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದನು. ಹೀಗೆಯೇ ಮುಂದಕ್ಕೂ ಈ ವ್ರತವನ್ನು ಆಚರಿಸುತ್ತಾ ಇಹಲೋಕದ ಎಲ್ಲ ಸುಖ ಸೌಭಾಗ್ಯಗಳನ್ನು ಅನುಭವಿಸಿ ಕೊನೆಗೆ ಸತ್ಯಲೋಕವನ್ನೇ ಸೇರಿದನು. ಇತಿ ಶ್ರೀ ಸ್ಕಾಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ದ್ವಿತೀಯೋಧ್ಯಾಯಃ.